ಹಾಯ್ ಎಲ್ರಿಗೂ ನಮಸ್ತೆ. ಶನಿವಾರ ಮತ್ತು ಭಾನುವಾರ 2 ದಿನದ ವ್ಲಾಗ್ನ ಇಲ್ಲಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ 2 ದಿನ ಫುಲ್ಲು ಕಂಪ್ಲೀಟ್ ಕ್ಲೀನಿಂಗ್ ಕೆಲಸನೇ ಆಗೋಯಿತು. ಇನ್ನೇನು ಶ್ರಾವಣ ಮಾಸ ಶುರುವಾಗುತ್ತಲ್ಲ, ನಮ್ಮ ಮನೆಯಲ್ಲಿ ನಾವು ಶ್ರಾವಣ ಸೋಮವಾರ ವಾರ ಹಿಡಿಯೋದಿರುತ್ತೆ. ಸೊ ಹಾಗಾಗಿ ಒಂದು ಮೂಲೆನೂ ಬಿಡದೆ ಇರೋ ಥರ ಎಲ್ಲನೂ ಫುಲ್ಲು ಕ್ಲೀನ್ ಮಾಡ್ಕೊಬೇಕು. ಹಾಗಾಗಿ ಕ್ಲೀನಿಂಗ್ ಕೆಲಸಗಳಿದೆ. ಬೆಳಗ್ಗೆ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಮಧ್ಯಾಹ್ನಕ್ಕೆ ಸಾಂಬಾರನ್ನು ಕೂಡ ಇವಾಗಲೇ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಮಿಕ್ಸ್ ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳಿ. ಮನೆ ಕ್ಲೀನಿಂಗ್ ಕೆಲಸಗಳನ್ನೆಲ್ಲ ಶುರು ಮಾಡಿಕೊಂಡಾಗ ಒಂದು ಫೀಲ್ ಆಗುತ್ತೆ, ಯಾರಾದರೂ ಅಡುಗೆ ಮಾಡಿ ಕೊಡಬಾರ್ದಾ ಆ ಟೈಮಲ್ಲಿ ಅಂಥೇಳಿ. ಈ ಕಡೆ ಅಡುಗೆನೂ ಮಾಡಿಕೊಂಡು ಆ ಕಡೆ ಮನೆ ಕ್ಲೀನಿಂಗು ಮಾಡ್ಕೋಬೇಕು, ಮಕ್ಕಳನ್ನೂ ನೋಡ್ಕೊಬೇಕು ಅಂದರೆ ತುಂಬ ಫ್ರಸ್ಟ್ರೇಷನ್ ಅನಿಸ್ಬಿಡುತ್ತೆ. ನಾನು ಆ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ 1-2 ದಿನಕ್ಕೆ ಆಗೋ ಥರ ಸಾಂಬಾರು ಮಾಡಿಟ್ಕೊಂಡ್ಬಿಡ್ತೀನಿ. ಸೊ ನನಗೆ ಟೆನ್ಷನ್ ಇರಲ್ಲ. ಮುದ್ದೆನೋ ಚಪಾತಿನೋ ಅನ್ನನೋ ಏನೋ ಒಂದು ಮಾಡಿಕೊಂಡು ಆ ಟೈಮಲ್ಲಿ ತಿಂದ್ಬಿಡ್ಬೋದು. ಕೆಲಸನೂ ಮಾಡಿಕೊಂಡು ಸೈಮಲ್ಟೇನಿಯಸ್ಲಿ ನಾವು ಅಡುಗೆನೂ ಮಾಡ್ಕೊಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಸಿಂಪಲಾಗಿ ಮಾಡೋ ಅಂಥ ಅಡುಗೆಗಳನ್ನು ಮಾಡ್ಕೊಂಡು ತಿನ್ಬೋದು. ಸಾಂಬಾರೆಲ್ಲ ಮಾಡ್ಕೊಂಡು ಕೂತ್ಕೋಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ 1-2 ದಿನಕ್ಕಾಗಂಗೆ ಸಾಂಬಾರು ಮಾಡಿಬಿಡ್ತೀನಿ. ಸೊ ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿಬಿಟ್ಟು ಇವತ್ತು ಸಾಂಬಾರನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ. ಈ ಥರ ಗಟ್ಟಿ ಸಾಂಬಾರಿಗೆ ನಾನು 2 ಥರ ಬೇಳೆ ಯೂಸ್ ಮಾಡ್ತೀನಿ. ತೊಗರಿ ಬೇಳೆ ಮತ್ತು ಮೈಸೂರು ಬೇಳೆ ಬರುತ್ತಲ್ಲ ಅದು. ಆ 2 ಬೇಳೆ ಜೊತೆಗೆ ನಾನು ಬೀನ್ಸು, ಮೂಲಂಗಿ, ಕ್ಯಾರೆಟು, ಬೀಟ್ರೂಟು, ನವಿಲುಕೋಸು, ಆಲೂಗಡ್ಡೆ ಎಲ್ಲ ಮಿಕ್ಸ್ಡ್ ತರಕಾರಿ ಇವತ್ತು. ಸೊ ಹಾಗಾಗಿ ಎಲ್ಲ ತರಕಾರಿಗಳನ್ನು ಹಾಕಿ ಬೇಯಿಸ್ಕೊಂಡು ಉಪ್ಪು, ಸಾಂಬಾರು ಪುಡಿ, ಖಾರದ ಪುಡಿನೂ ಕೂಡ ಇವಾಗಲೇ ಮಿಕ್ಸ್ ಮಾಡಿರ್ತೀನಿ. 3 ವಿಷಲ್ ಆದಮೇಲೆ ಇದಕ್ಕೆ ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಇದೇ ಥರನೇ ಮಾಡಿಬಿಟ್ಟೆ. ಕ್ಲೀನಿಂಗ್ ಮಾಡಿದ್ದು ನಾನು ಯಾವುದನ್ನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಯಾಕಂದರೆ ಈ ಕಡೆ ವೀಡಿಯೋನೂ ಮಾಡಿಕೊಂಡು ಆ ಕಡೆ ಕ್ಲೀನಿಂಗ್ 2 ಕಡೆ ಮನಸ್ಸು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ವೀಡಿಯೋಸ್ ಏನು ಮಾಡಲಿಲ್ಲ. ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ಎಲ್ಲ ಒರೆಸ್ಕೋತಾ ಇದ್ದೀನಿ. ಆವಾಗ ನಾನು ಶೂಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದೆ. ಇನ್ನು ವಾರ್ಡ್ರೋಬ್ನೂ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಎಲ್ಲ ಕಿತ್ತಾಕಿ ಎಲ್ಲನೂ ಒರೆಸಿ ಮತ್ತೆ ರಿಟರ್ನ್ ಎಲ್ಲ ಜೋಡಿಸ್ಕೊಡೋ ಅಷ್ಟೊತ್ತಿಗೆ ನಿಜವಾಗ್ಲೂ ಸಾಕಾಗೋಯ್ತು. ನಾವಿರೋದು ಸಿಂಗಲ್ BHK. 1 BHK ಆದ್ರೂ ಎಷ್ಟು ಕೆಲಸ ಆಗುತ್ತೆ ಅಂದರೆ ಮೂಲೆಯಿಂದ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೊಡೋದು ಅಂದರೆ ತುಂಬಾ ಕಷ್ಟಪ್ಪ. ಇನ್ನು ಅಮೆಝಾನಲ್ಲಿ ಕ್ಲೀನ್ನೆಸ್ಟ್ ಇದರಿಂದ ಕ್ಲೀನ್ನೆಸ್ಟ್ ಬ್ರ್ಯಾಂಡ್ದು ಒಂದು ಈ ಮ್ಯಾಜಿಕ್ ಎರೇಸರ್ ಬರುತ್ತಲ್ಲ, ವೈಪ್ ಮಾಡೋದು. ಸೊ ಅದನ್ನು ತರಿಸ್ಕೊಂಡಿದ್ದೆ. ಇದು ತುಂಬ ನೋಡ್ತಾನೆ ಇರ್ತಿದ್ದೆ ವೀಡಿಯೋಸಲ್ಲಿ. ಇಷ್ಟ ಅಂತೂ ಮನೆ ಗೋಡೆ ಮೇಲೆ ಫುಲ್ಲು ಬರೆದ್ಬಿಟ್ಟಿದ್ದಾಳೆ, ಚಿತ್ತಾರ ಬರೆದ್ಬಿಟ್ಟಿದ್ದಾಳೆ. ಕ್ರಯಾನ್ಸು, ಪೆನ್ನು, ಪೆನ್ಸಿಲ್ಲು ಏನು ತೆಂದ್ರಲ್ಲೋ ಗೀಜ್ ಇಟ್ಬಿಟ್ಟಿದ್ಲು. ಸೊ ನೋಡೋಣ ತರ್ಸೋಣ, ಮನೆಗೆ ಬಂದವರೆಲ್ಲ ಯಾಕೆ ಇಷ್ಟು ಗೀಚಿದ್ದಾಳೆ ಅಂತ ಕೇಳ್ತಾನೆ ಇರ್ತಿದ್ರು. ಸೊ ಏನು ಮಾಡೋಕ್ಕಾಗಲ್ಲ, ಮಕ್ಕಳಿದ್ದ ಮನೇಲಿ ಇದು ಯೂಶ್ವಲಿ ಎಲ್ಲರೂ ಕೂಡ ಈ ಪ್ರಾಬ್ಲಮ್ ಅನುಭವಿಸ್ತೀವಿ. ಈವನ್ ನಾನು ಕೂಡ ಚಿಕ್ಕವಳಿದ್ದಾಗ ಈ ಥರ ಗೋಡೆಗಳ ಮೇಲೆ ತುಂಬ ಬರೀತಿದ್ದೆ, ನನಗೆ ಚೆನ್ನಾಗಿ ನೆನಪಿದೆ. ಸೊ ಎಲ್ಲ ಮಕ್ಕಳು ಅದೇ ಥರನೇ ಅಲ್ವಾ. ಸೊ ಅವಳು ಬರೆದಿದ್ದಾಳೆ. ಫೈನ್, ನಾನು ಕ್ಲೀನ್ ಮಾಡ್ಕೊಂಡ್ರೆ ಆಯಿತು, ನೋಡೋಣ ಚೆಕ್ ಮಾಡೋಣ ಅಂದ್ಬಿಟ್ಟು ತರಿಸ್ಕೊಂಡಿದ್ದೆ. ಕ್ಲೀನ್ನೆಸ್ಟ್ ಬ್ರ್ಯಾಂಡ್ದು ತರಿಸ್ಕೊಂಡಿದ್ದೆ. 4 ವೈಪು ಬರುತ್ತೆ. 250 ಸಮಥಿಂಗ್ ಏನೋ ಇತ್ತು ಕಾಸ್ಟು. ಸೊ ಅದರಲ್ಲಿ ತುಂಬ ಈಸಿಯಾಗಿ ತೋರಿಸ್ತಾರೆ. ನೀರಲ್ಲಿ ಇದನ್ನು ಸ್ಪಾಂಜ್ನ ಡಿಪ್ ಮಾಡ್ಕೊಂಡ್ಬಿಟ್ಟು ಹಿಂಡಿ ಆಮೇಲೆ ಇದನ್ನು ಒರೆಸ್ಕೊಂಡು ಬರಬೇಕು ಗೋಡೆ. ಅವ್ರು ಸುಮ್ಮನೆ ಹಿಂಗೆ ವೈಪ್ ಮಾಡಿದ ತಕ್ಷಣ ಹೋಗುತ್ತೆ ಅಂತ ತೋರಿಸಿರ್ತಾರೆ. ಬಟ್ ಹೋಗುತ್ತೆ, ಡೆಫಿನೆಟ್ಲಿ ಬರ್ದಿರೋದೆಲ್ಲ ಹೋಗುತ್ತೆ. ಆದರೆ ಸ್ವಲ್ಪ ಪ್ರೆಷರ್ ಹಾಕಿ ಉಜ್ಜಿದ್ರೆ ಖಂಡಿತ ಹೋಗುತ್ತೆ. ಅದು ಸ್ಪಾಂಜ್ ಕೂಡ ಅಷ್ಟೇ, ನಾವು ವೈಪ್ ಮಾಡ್ತಾ ಸ್ಪಾಂಜ್ ಕೂಡ ಮೆಲ್ಟ್ ಆಗಿಬಿಡುತ್ತೆ, ಕರ್ಗೋಗ್ಬಿಡುತ್ತೆ ಫುಲ್ ಅದು. ಸೊ ಫೈನ್, ನೋಡಿ ಇದು ಈ ಥರ ಎಲ್ಲ ಬರೆದ್ಬಿಟ್ಟಿದ್ದಾಳೆ, ರೆಡ್ಡು ಕ್ರಯಾನ್ಸು ಇದರಲ್ಲೆಲ್ಲ. ಸೊ ನಾನು ಇದನ್ನು ಕ್ಲೀನ್ ಮಾಡಿ ತೋರಿಸ್ತೀನಿ ನಿಮಗೆ. ಚೆನ್ನಾಗಿ ವೈಪ್ ಆಯಿತು, ಏನು ಮಾರ್ಕೆಲ್ಲ ಉಳಿಲಿಲ್ಲ. ಬಟ್ ಪೆನ್ಸಿಲಲ್ಲಿ ಬರೆದಿರೋದು ಅಷ್ಟೊಂದು ಕ್ಲೀನಾಗೇನು ಹೋಗಲಿಲ್ಲ. ಬಟ್ ಕ್ರಯಾನ್ಸು ಮತ್ತು ಆಲ್ಮೋಸ್ಟ್ ಕ್ರಯಾನ್ಸಲ್ಲೇ ಬರೆದಿದ್ದಾಳೆ ಅವಳು. ಸೊ ಅದೆಲ್ಲ ನೀಟಾಗಿ ವೈಪ್ ಆಯಿತು.
ನನಗೆ ಮೊದಲೇ ಕೈ ನೋವು, ಅದ್ರ ಮಧ್ಯೆ ಇದನ್ನು ಬೇರೆ ಉಜ್ಜೋದನ್ನ ಈ ಸರಿ ಮನೆ ಕ್ಲೀನಿಂಗ್ ಮಾಡಿದ್ಮೇಲಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಕೈ ಅಂತೂ ನನಗೆ ಸಿಕ್ಕಾಪಟ್ಟೆ ಮತ್ತೆ ಪೇಯ್ನ್ ಜಾಸ್ತಿ ಆಗೋಯಿತು. ಬಟ್ ಏನು ಮಾಡೋದು, ಇದು ತುಂಬ ಬರೆದ್ಬಿಟ್ಟಿದ್ದಾಳೆ. ಸೊ ನೋಡೋಣ, ಟ್ರೈ ಮಾಡೋಣ ಅಂತೇಳಿ ತರಿಸಿದ್ನಲ್ಲ. ಸೊ ನೀಟಾಗಿ ಚೆನ್ನಾಗಿ ವೈಪ್ ಆಯಿತು. ಬಟ್ ಅದೇ ಸ್ವಲ್ಪ ಪ್ರೆಷರ್ ಕೊಟ್ಟು ಚೆನ್ನಾಗಿ ಉಜ್ಜಿ ಇದು ಮಾಡಿದ್ರೆ ಹೋಗುತ್ತೆ ಆಲ್ಮೋಸ್ಟು. ಮತ್ತು ಕಲರ್ ಏನು ಶೇಡ್ ಆಗೋಲ್ಲ, ಅಂದರೆ ಪೇಂಟ್ ಮಾಡಿರ್ತೀವಲ್ಲ ನಾವು, ಗೋಡೆಗೆ ಪೇಂಟ್ ಮಾಡಿರ್ತೀವಲ್ಲ ಅದೆಲ್ಲ ಏನು ಶೇಡ್ ಆಗೋಲ್ಲ. ಬರೀ ಮೇಲೆ ಬರೆದಿರೋ ಅಂಥದ್ದು ಮಾತ್ರ ಎರೇಸ್ ಆಗುತ್ತೆ. ಹಾಗೆ ಅಮೆಝಾನಲ್ಲಿ ಕ್ಲಾತ್ಸ್ದು ಆರ್ಗನೈಸರ್ಸ್ ತರಿಸಿದ್ದೆ. ಆಲ್ಮೋಸ್ಟ್ ಇದೊಂದು 300 ಸಮಥಿಂಗ್ ಏನೋ ಅನ್ಕೊತೀನಿ ಒಂದು ಸೆಟ್ಟು. ನಾನು 2 ಸೆಟ್ ತರಿಸಿದ್ದೆ. ಮಕ್ಕಳು ಬಟ್ಟೆಗಳೆಲ್ಲ ಇಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಇಷ್ಟೊಂದು ಬಟ್ಟೆಗಳು, ಚಿಕ್ಕ ಚಿಕ್ಕ ಪೇಟಿಕೋಟ್ಗಳು, ಚಡ್ಡಿಗಳು, ಮತ್ತು ಅವಳದು ಲೈಕ್ ಟೋಪಿಗಳು ಅದೆಲ್ಲ ಇಟ್ಕೊಳ್ಳೋಕ್ಕೆ. ಆಮೇಲೆ ಈವನ್ ದೊಡ್ಡವ್ರದ್ದು ಕೂಡ ಇನ್ನರ್ ವೇರ್ಸ್ಗಳಾಗ್ಬೋದು, ಬ್ಲೌಸ್ಗಳಾಗ್ಬೋದು, ಇದನ್ನೆಲ್ಲ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಸೊ ತರಿಸ್ಕೊಂಡಿದ್ದೆ. ಇದು ಕ್ಲಾತ್ಸ್ ಆರ್ಗನೈಸರ್ಸು. ಓಕೆ, ಒಂದು 350 ಒಳಗೆ ಅನ್ಕೊತೀನಿ, ಮರ್ತೋಗಿದ್ದೀನಿ. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಓಕೆ ಅಂತ ಅಂದ್ಬಿಟ್ಟು ಎಲ್ಲ ಸೆಟಪ್ ಮಾಡಿ, ಅಂದರೆ ಅದೇ ಅಸೆಂಬಲ್ ಮಾಡಬೇಕಲ್ಲ, ಇದು ಮಾಡಿಕೊಂಡು ಇವಾಗ ಇದ್ರ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡೆ. ಸೊ ಇದನ್ನು ಯಾವ ಥರ ಜೋಡಿಸ್ಕೊಂಡಿದ್ದೀನಿ ಬಟ್ಟೆಗಳನ್ನ ಅನ್ನೋದನ್ನು ನೆಕ್ಸ್ಟ್ ಲಾಸ್ಟಲ್ಲಿ ಹಾಕ್ತೀನಿ. ಬಟ್ ಚೆನ್ನಾಗಿದೆ, ಕ್ವಾಲಿಟಿನೂ ಓಕೆ, ಕಾಸ್ಟಿಗೆ ತಕ್ಕಂಗೆ ಕ್ವಾಲಿಟಿ ಇತ್ತು. ಬಟ್ ಸುಮ್ಮನೆ ಹಾಗೆ ಬಟ್ಟೆಗಳನ್ನ ಇಡೋಕ್ಕಿಂತ ಅಟ್ಲೀಸ್ಟ್ ಈ ಥರ ಡಿವೈಡ್ ಮಾಡಿ ಇಟ್ಕೊಂಡ್ರೆ ಪಿಕ್ ಮಾಡುವಾಗ ನಾವು ಆ ಬಾಕ್ಸ್ನೇ ತಗೊಂಡ್ಬಿಟ್ರೆ ನಾವು ಬಟ್ಟೆ ತಗೊಳ್ಳೋಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ಇನ್ನು ಹಸ್ಬೆಂಡ್ ಬಟ್ಟೆಗಳನ್ನೂ ಕೂಡ ಎಲ್ಲ ಹ್ಯಾಂಗರ್ಗೆ ಐರನ್ ಆಗಿರೋದೆಲ್ಲ ನಾನು ಹ್ಯಾಂಗರಲ್ಲಿ ಹಾಕಿಟ್ಬಿಡ್ತೀನಿ. ಐರನ್ ಆಗದೆ ಇರೋದೆಲ್ಲ ಒಂದು ಬ್ಯಾಗಲ್ಲಿ ಹಾಕಿಟ್ಟಿರ್ತೀನಿ, ಐರನಿಗೆ ಕಳ್ಸೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು. ಇನ್ನು ಫೋಲ್ಡಿಂಗ್ ಕ್ಲಾತ್ಸು ಕೂಡ ಎಲ್ಲನೂ ಫೋಲ್ಡ್ ಮಾಡಿಬಿಟ್ಟು ನೀಟಾಗಿ ಆರ್ಗನೈಸ್ ಮಾಡಿಕೊಂಡೆ. ಎಷ್ಟು ಕೆಲಸ ಅಂದರೆ ಅಪ್ಪ ಹೇಳೋಕ್ಕೆ ಆಗೋಲ್ಲ, ಯಾವ ಮೂಲೆಯಿಂದ ಯಾವ ಮೂಲೆ ತನಕ. ಒಂದೊಂದು ಸರಿ ನಿಜವಾಗ್ಲೂ ತುಂಬ ಫ್ರಸ್ಟ್ರೇಷನ್ ಆಗಿಬಿಡುತ್ತೆ. ಒಬ್ಬೊಬ್ಬರೇ ಇದ್ರಂತೂ ಇನ್ನೂ ಅತಿ ಹುಚ್ಚಿಡ್ದಂಗೆ ಆಗಿಬಿಡುತ್ತಪ್ಪ. ನನಗಂತೂ 2 ದಿನ ಸಾಕಾಗೋಯ್ತು. ಅದು ಬೇರೆ ಗ್ಯಾಪ್ ಕೊಟ್ಟು ಎಲ್ಲೋ ಒಂದಿನ ಒಂದೊಂದು ರೂಮ್ ಮಾಡ್ಕೊಳ್ಳೋಣ ಅನ್ನೋ ಥರ ಇಲ್ಲ. ನಾನು ಕ್ಲೀನಿಂಗ್ ಅಂತ ಸ್ಟಾರ್ಟ್ ಮಾಡಿಬಿಟ್ರೆ ಎಲ್ಲ ಒಟ್ಟಿಗೆ ಮುಗಿದ್ಬಿಡ್ಬೇಕು. ಇವತ್ತೊಂದು ಬೆಡ್ರೂಮ್ ಕ್ಲೀನ್ ಮಾಡೋಣ, ನಾಳೆ ಕಿಚನ್ನು, ಆ ಥರ ಇಲ್ಲ. 2 ದಿನ ಕಂಪ್ಲೀಟ್ ವರ್ಕ್ ಮಾಡಿ ಫುಲ್ ಫಿನಿಷ್ ಮಾಡಿಬಿಡ್ಬೇಕು ಅಂದ್ಕೊತೀನಿ. ಸೊ ಫೈನಲಿ ಎಲ್ಲನೂ ಕ್ಲೀನಿಂಗ್ ಆಯಿತು. ಬಟ್ ಏನು ಗೊತ್ತಾ, ನಾವು ಈ ಥರ ತುಂಬ ಟೆನ್ಷನ್ ಮಾಡಿಕೊಂಡು ಹರಿಬರಿ ಮಾಡಿಕೊಂಡು ಮಾಡ್ತೀವಲ್ಲ, ಅದು ಬಾಡಿಗೆ ತುಂಬ ಎಫೆಕ್ಟ್ ಆಗುತ್ತೆ. ನಮ್ಮ ಬಾಡಿ ನಮ್ಮ ಜೊತೆಗೆ ನಿಜವಾಗ್ಲೂ ಮಾತಾಡುತ್ತೆ. ಇದನ್ನು ಯಾರೂ ನಂಬಲ್ಲ, ಬಟ್ ನಿಜವಾಗ್ಲೂ ನಮ್ಮ ಬಾಡಿ ನಮ್ಮ ಜೊತೆಗೆ ಮಾತಾಡುತ್ತೆ. ನಾವು ತುಂಬ ಹೊತ್ತು ನಿಂತು ಪಾತ್ರೆ ತೊಳೆದಾಗ ಕಾಲು ನೋವು ಬರುತ್ತೆ, ಸೊಂಟ ನೋವು ಬರುತ್ತೆ ಅಂದರೆ ಸ್ವಲ್ಪ ರೆಸ್ಟ್ ಕೊಡಿ ಅಂತ ಅರ್ಥ. ತುಂಬ ಟೆನ್ಷನ್ ಮಾಡ್ಕೊಂಡಾಗ ತಲೆನೋವು ಬರುತ್ತೆ ಅಂದರೆ ಏನೋ ಟೆನ್ಷನಲ್ಲಿದ್ದೀವಿ, ಸ್ವಲ್ಪ ರಿಲ್ಯಾಕ್ಸ್ ಆಗಿ ಅಂತ ಅರ್ಥ. ಇವಾಗ ಏನೋ ಸೆಟ್ ಆಗದೆ ಇರೋ ಒಂದು ಫುಡ್ ಯಾವುದನ್ನ ತಿಂದಾಗ ಹೊಟ್ಟೆ ಕೆಟ್ಟೋಗುತ್ತೆ, ಇದನ್ನು ಅವಾಯ್ಡ್ ಮಾಡಿ ಅಂತ. ಇದೇ ಥರನೇ ಬಾಡಿ ಸಮ್ ಕೇಸಸಲ್ಲಿ ನಮಗೆ ರೆಸ್ಪಾಂಡ್ ಮಾಡುತ್ತೆ. ಕ್ಲೀನಿಂಗ್ ಎಲ್ಲ ಮುಗಿಸಿ ನೆಕ್ಸ್ಟ್ ಡೇಗೆ ನಂಗೆ ತುಂಬ ಟಯರ್ಡ್ನೆಸ್ ಸ್ಟಾರ್ಟ್ ಆಯಿತು. ನಾನು ಯೂಶ್ವಲಿ ಮನೆ ಕ್ಲೀನಿಂಗೆಲ್ಲ ಮಾಡಿದಾಗ ಆ್ಯಕ್ಟಿವ್ ಆಗೇ ಮಾಡ್ಕೊತೀನಿ, ಮತ್ತು ಮನೆ ಫುಲ್ಲು ಕ್ಲೀನಾಗಿ ಫ್ರೆಶ್ಶಾಗಿ ಕಾಣ್ತಿದೆ ಅಂತ ಹೇಳಿದಾಗ ನಂಗೊಂಥರ ಖುಷಿ ಫೀಲ್ ಇರುತ್ತೆ, ಒಂಥರ ಪಾಸಿಟಿವ್ನೆಸ್ಸೇ ಫೀಲ್ ಆಗುತ್ತೆ. ಬಟ್ ಈ ಸರಿ ತುಂಬ ಟಯರ್ಡ್ ಆಗ್ತಿತ್ತು. ಯಾಕೆ ಹಿಂಗಾಗ್ತಿದೆ, ನಾನು ಪ್ರತಿ ಸರಿ ಕ್ಲೀನ್ ಮಾಡ್ತಾನೆ ಇರ್ತೀನಿ, ಮಂತ್ಲಿ ಒನ್ಸಂತೂ ಮಾಡ್ತಾನೆ ಇರ್ತೀನಿ. ಸೊ ಇದು ಸ್ವಲ್ಪ ಈ ಸರಿ ಜಾಸ್ತಿನೇ ಆಯಿತು. ಓಕೆ, ಬಟ್ ಯಾಕೆ ಇಷ್ಟೊಂದು ಟಯರ್ಡ್ ಆಗ್ತಿದೆ ಅಂತ ಅಂದ್ಕೊಂಡೆ. ಎನಿವೇ ಅದೇ ಕೆಲಸ ಎಲ್ಲ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಇರ್ಬೋದು ಬಿಡು ಅಂದ್ಬಿಟ್ಟು ನಾನು ನೆಗ್ಲೆಕ್ಟ್ ಮಾಡಿಕೊಂಡೆ. ನೋಡಿದ್ರೆ ಸೋಮವಾರ ಸಂಜೆನೇ ಪೀರಿಯಡ್ಸ್ ಆಗೋದೆ. ಹತ್ತತ್ರ ಇನ್ನೂ 1 ವೀಕ್ ಟೈಮ್ ಇತ್ತು ನನ್ನ ಪೀರಿಯಡ್ಸ್ ಡೇಟ್ಗೆ. ಬಟ್ ಬಿಫೋರ್ 1 ವೀಕೆ ನಾನು ಈ ಸರಿ ಪೀರಿಯಡ್ಸ್ ಆಗೋಗಿದ್ದೀನಿ. ತುಂಬ ಬೇಜಾರಾಯಿತು. ಯಾಕಂದರೆ ಎಷ್ಟು ಲೈಕ್ ಒಂಥರ ಥೆರಪಿ ಥರ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ಶಾಗಿ ಶ್ರಾವಣ ಮಾಸ ಸ್ಟಾರ್ಟ್ ಮಾಡಬೇಕು ಅಂತ ಏನೇನೋ ಅಂದ್ಕೊಂಡಿದ್ದೆ. ಭೀಮನ ಅಮಾವಾಸ್ಯೆಯಿಂದ ಶುರುವಾಗುತ್ತಲ್ಲ, ನಾನು ಯಾವ ವರ್ಷವೂ ಭೀಮನ ಅಮಾವಾಸ್ಯೆ ತಪ್ಪಿಸಿಲ್ಲ. ಬಾಣಂತನದಲ್ಲಿ 1 ವರ್ಷ ಮಾತ್ರ ನಾನು ಊರಲ್ಲಿದ್ದೆ, ನನ್ನ ಹಸ್ಬೆಂಡ್ ಬೆಂಗಳೂರಲ್ಲಿದ್ದರು. ಆ ಟೈಮಲ್ಲಿ ನಾನು 1 ವರ್ಷ ಮಾತ್ರ ಭೀಮನ ಅಮಾವಾಸ್ಯೆ ಮಾಡಿರಲಿಲ್ಲ. ಬಟ್ ಇನ್ನು ಮಿಕ್ಕಿದ ಎಲ್ಲ ವರ್ಷವೂ ಕಂಪ್ಲೀಟಾಗಿ ಮಾಡಿದ್ದೆ. ಈ ವರ್ಷ ನಾವು ಜೊತೆಯಲ್ಲಿದ್ದರೂ ಕೂಡ ಭೀಮನ ಅಮಾವಾಸ್ಯೆ ಮಾಡದೇ ಇರೋ ಥರ ಆಗೋಯ್ತಲ್ಲ ಅಂತ ತುಂಬ ಬೇಜಾರಾಯಿತು. ಅದನ್ನು ಹೇಳ್ಕೊಳಕ್ಕೂ ಆಗಲ್ಲ ನನಗೆ. ಅಷ್ಟು
ಬೇಜಾರಾಯಿತು. ಬೆಳಿಗ್ಗೆ ಎದ್ದಾಗಿಂದನೂ ನನಗೆ ಕಣ್ಣೀರಂತೂ ನಿಲ್ತಾನೇ ಇಲ್ಲ. ಲಾಸ್ಟ್ ಇಯರ್ ಪೂಜೆ ಮಾಡಿದ್ದು ಅದೆಲ್ಲ ನೆನೆಸ್ಕೊಂಡು ಒಂಥರ ಬೇಜಾರಾಗ್ತಾಯಿತ್ತು. ಅಳು ಅಂದರೆ ಅಳು ಬರ್ತಾಯಿತ್ತು, ಅದು ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಇನ್ನು ಪೀರಿಯಡ್ಸ್ ಡೇಸ್ ಬೇರೆ ಅಲ್ವಾ, ಇನ್ನು ಎಮೋಷನ್ಸ್ ತುಂಬ ಹೈಯಲ್ಲಿರುತ್ತೆ, ಪೀಕ್ ಲೆವೆಲಲ್ಲಿರುತ್ತೆ. ಸೊ ಒಂಥರ ಈ ಬೇಜಾರು ಇನ್ನೊಂದು ಸ್ವಲ್ಪ ಆ್ಯಡ್ ಆದಂಗಾಗಿ ಸ್ವಲ್ಪ ಅದು ಎಮೋಷ್ನಲಿ ಅಳು ಬಂದುಬಿಡ್ತಿತ್ತು. ಸೊ ಎನಿವೇ ಇಟ್ಸ್ ಓಕೆ, ಪರವಾಗಿಲ್ಲ. ಮಾನಸ ಪೂಜೆ ಇದ್ದೇ ಇದೆ. ಮನಸ್ಸಲ್ಲೇ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಭೀಮೇಶ್ವರನಲ್ಲಿ ಪ್ರಾರ್ಥನೆ ಅಂತೂ ಮಾಡ್ಬೋದು ಇಂಥ ಒಂದು ಪರಿಸ್ಥಿತಿಯಲ್ಲಿ. ಸೊ ಅದನ್ನು ನಾನು ಖಂಡಿತ ಮಾಡಿದ್ದೀನಿ. ಮತ್ತು ಹಸ್ಬೆಂಡ್ಗೆ ಟಿಫನ್ ಹಾಕ್ಕೊಟ್ಟಿದ್ದೀನಿ. ಈ ಪೀರಿಯಡ್ಸ್ ಡೇಸ್ ಅಂದರೆ ಒಂಥರ ನಾವು ಪೇಷಂಟ್ ಲೆಕ್ಕನೇ ಅಂತಲೇ ಹೇಳ್ಬೋದು. ಸೊ ಎಮೋಷನ್ಸ್ ಎಲ್ಲ ಪೀಕ್ ಲೆವೆಲಲ್ಲಿರುತ್ತೆ. ಯಾರಾದರೂ ಜಸ್ಟ್ ಒಂಚೂರು ಮಾತಾಡ್ಸಿದ್ರು ಕೂಡ ಫುಲ್ ಇರಿಟೇಷನ್ ಆಗುತ್ತೆ. ಏನೋ ಒಂದು ಸೌಂಡ್ ಆದ್ರೂ ಕೂಡ ಒಂಥರ ತಲೆನೋವು ಬಂದಂಗೆ ಆಗುತ್ತೆ. ಎಲ್ಲನೂ ಅದು ಹೇಳೋಕ್ಕೆ ಆಗಲ್ಲ, ಆ ಥರದ ಸಿಚುವೇಶನು. ಎನಿವೇಸ್, ಪ್ರಕೃತಿ ಇದು ಹೆಣ್ಮಕ್ಳಿಗೆ, ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೊಟ್ಟಿರೋಂಥ ಒಂದು ಕಷ್ಟವಾದಂಥ ಸಮಯ. ಬಟ್ ಇಟ್ಸ್ ಓಕೆ, ನಾವು ಅದನ್ನೆಲ್ಲನೂ ರಿಸೀವ್ ಮಾಡಿಕೊಂಡು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಥಿಂಕ್ ಮಾಡಿ ನನ್ನ ಮನಸ್ಸಲ್ಲಿ ನನ್ನ ಗಂಡನಿಗೆ ಒಳ್ಳೆಯ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಪ್ಪ ಅಂಥೇಳಿ ಮನಸ್ಸಲ್ಲೇ ಮಾನಸ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ದಿನ ಕಳೆದಿದ್ದಾಯಿತು. ಬಟ್ ಎಲ್ಲೋ ಒಂದು ಕಡೆ ಒಂದು ಮೂಲೆಯಲ್ಲಿ ಬೇಜಾರಂತೂ ಖಂಡಿತ ಆಯಿತು. ಒಂದಷ್ಟು ಕಣ್ಣೀರಂತೂ ಸುರಿತು. ನನ್ನ ಹಸ್ಬೆಂಡ್ ಬೈತಾನೆ ಇದ್ದರು, ಬಿಡು ಏನಾಗಲ್ಲ, ಪ್ರತಿ ವರ್ಷ ಮಾಡ್ತಿದ್ದೆ, ಈ ವರ್ಷ ಮಿಸ್ ಆದರೆ ಏನಾಯಿತು, ಮುಂದಿನ ವರ್ಷ ಮಾಡುವಂತೆ, ಶುಕ್ರವಾರ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳುವಂತೆ ಬಿಡು ಅಂತ ಹೇಳಿದ್ರು. ಸೊ ಆಯಿತು, ಏನೋ ಒಂದು ಸಮಾಧಾನ ಮಾಡಿಕೊಂಡು ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಇದಿಷ್ಟು ಇವತ್ತಿನ ವ್ಲಾಗ್. ಮತ್ತು ಮುಂದಿನ ವ್ಲಾಗಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ.